ಹೊರಗಡೆ ದೇಶದಿಂದ ಬಂದಿರತಕ್ಕಂತ ಜಂಕ್ ಫುಡ್ ಗಳನ್ನೇ ನಮ್ ಜನ ಅಷ್ಟೊಂದು ಮುಗಿಬಿದ್ದು ತಿನ್ನುವಾಗ ನಮ್ಮ ಮಣ್ಣಿನಲ್ಲೇ ಬೆಳೆದಿರ್ತಕ್ಕಂತ ನ್ಯಾಚುರಲ್ ಫುಡ್ ಅನ್ನ ನಾನ್ ಯಾಕೆ ಮೈಸೂರಿಗೆ ತರಬಾರ್ದು ಸರ್? ಅವ್ರು ಹೇಳಿದ್ ನಿಜ ಅಲ್ವಾ? ಜಂಕ್ ಫುಡ್ ಗಳು ಎಲ್ಲಿಂದನೋ ಬರ್ಬೇಕಾದ್ರೆ ನಮ್ಮ ಮಣ್ಣಿನ ಉತ್ತರ ಕರ್ನಾಟಕದ ಕಡಕ್ ರೊಟ್ಟಿನ ಇಡೀ ರಾಜ್ಯಕ್ಕೆ, ನಮ್ ದೇಶಕ್ಕೆ, ವಿದೇಶಕ್ಕೆ ಇಷ್ಟು ಹೆಲ್ತಿ ಫುಡ್ ನ ತಲುಪಿಸಬೇಕು ಅಂತ ಹೆಣ್ಮಕ್ಳು ಪ್ರಯತ್ನ ಪಡ್ತಾವ್ರೆ. ಇದಲ್ವಾ ಒಳ್ಳೆ ವಿಷಯ? ಸುಮಾರು 10 ವರ್ಷದಿಂದ ಬಾದಾಮಿಯ ಬನಶಂಕರಿ ದೇವಿ ದೇವಸ್ಥಾನದ ಮುಂದೆ ಒಬ್ಬ ಅಜ್ಜಿ ಹತ್ರ ಕಡಕ್ ರೊಟ್ಟಿಗೆ ಶೇಂಗಾ ಚಟ್ನಿ ಪುಡಿ, ಎಮ್ಮೆ ಮೊಸರು ಹಾಕ್ಸ್ಕೊಂಡು ಮೊದಲನೇ ಬಾರಿಗೆ ಕಡಕ್ ರೊಟ್ಟಿ ತಿಂದಿದ್ದು ನೀವು ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ. ಅವತ್ತಿಂದ ಇವತ್ತುವರೆಗೂ ಬೇರೆ ಕಡೆ ಮತ್ತೆ ಆಹಾರ ಮೇಳಗಳಲ್ಲಿ ಒಂದ್ 10 ಸಲ ತಗೊಂಡಿದ್ದೀನಿ, ಒಂದು 10% ಆ ಟೇಸ್ಟ್ ನ ಮ್ಯಾಚ್ ಮಾಡಕ್ ಆಗಿರ್ಲಿಲ್ಲ. ಇವತ್ತು ಮೈಸೂರಿನ ಹುಬ್ಬಳ್ಳಿ ಕಡಕ್ ರೊಟ್ಟಿ ಮನೆಯಲ್ಲಿ ಹೆಣ್ಮಕ್ಳೇ ಮಾಡಿರುವ ಕಡಕ್ ರೊಟ್ಟಿ, ಶೇಂಗಾ ಚಟ್ನಿ, ಮೊಸರನ್ನ ಟ್ರೈ ಮಾಡ್ತಾ ಇದೀನಿ. ಆ ಟೇಸ್ಟ್ ಅಲ್ಲಿ ಒಂದು 50% ಇದ್ರೆ ಸಾಕು, ಸೂಪರ್ ಅಂತ ಹೇಳ್ಬಿಡ್ತೀನಿ. ಯಾಕಂದ್ರೆ 10 ವರ್ಷದಿಂದ ಅಜ್ಜಿ ಕೈಯಲ್ಲಿ ತಿಂದಿದ್ದ ಟೇಸ್ಟ್ ಬಾಯಲ್ಲಿ, ನಾಲ್ಗೆಲ್ಲಿ ಸ್ಟೋರ್ ಆಗ್ಬಿಟ್ಟೈತೆ. ಈ ಟೇಸ್ಟ್ ಹೆಂಗೈತೆ ಅಂತ ಹೇಳಕ್ಕಿಂತ ಮುಂಚೆ ಮೈಸೂರಿನಲ್ಲಿ ಕಡಕ್ ರೊಟ್ಟಿ ತಯಾರು ಮಾಡೋ ಐಡಿಯಾ ಯಾಕೆ ಬಂತು ಅಂತ ಈ ಅಕ್ಕಂದ್ರನ್ನ ಕೇಳ್ಬಿಡೋ ಬನ್ನಿ. ಬೇಬಿ ಜೋಳದ ರೊಟ್ಟಿ, ಡ್ರೈ ಫ್ರೂಟ್ಸ್ ಜೋಳದ ರೊಟ್ಟಿ, ಜೋಡಿ ರೊಟ್ಟಿ, ಮಶ್ರೂಮ್ ಜೋಳದ ರೊಟ್ಟಿ, ಕ್ಯಾರೆಟ್ ಜೋಳದ ರೊಟ್ಟಿ, ಜೋಳದ ಬಿಸ್ಕತ್, ಜೋಳದ ಕೇಕ್, ಸ್ವೀಟ್ ಜೋಳದ ರೊಟ್ಟಿ, ಖಾರ ಜೋಳದ ರೊಟ್ಟಿ, ಮಶ್ರೂಮ್ ಚಟ್ನಿ ಪೌಡರ್. ಮೇಡಮ್, ಏನಿದು ರೊಟ್ಟಿ ಕಲರ್ 2 ರೀತಿ ಇದೆ, ಹಿಟ್ಟು ಸರಿಯಾಗಿ ಕಲ್ಸಿರ್ಲಿಲ್ವಾ? ಹೇಗೆ ಏನಾಯ್ತು? ಹೇಗೆ ಇದು ಎರಡರ ಮಿಶ್ರಣ, ರಾಗಿ ಮತ್ತೆ ಜೋಳದ 2 ಮಿಶ್ರಣದ ಜೋಡಿ ರೊಟ್ಟಿ ಸರ್. ಹುಬ್ಬಳ್ಳಿ ಕಡಕ್ ರೊಟ್ಟಿ ಮನೆನ ಏನಕ್ಕೆ ಶುರು ಮಾಡಬೇಕು ಅಂತ ಅನಿಸ್ತು ನಿಮ್ಗೆ? ಅದು ಮೈಸೂರಲ್ಲಿ? ಅದು ಮೈಸೂರಲ್ಲಿ ಸರ್. ಇದ್ರ ಮೂಲ ಉದ್ದೇಶ, ಈಗ ಜಂಕ್ ಫುಡ್ ಎಲ್ಲ ತಿಂದು ಈಗ 4 ವರ್ಷದ ಮಕ್ಕಳೇ ಒಂದು 10 ವರ್ಷದ ಮಕ್ಕಳ ತರ ಕಾಣಿಸ್ತಾ ಇದ್ದಾರೆ. ಅವ್ರ ಹೊಟ್ಟೆ ಇರ್ಬೋದು, ಅವ್ರ ಬಾಡಿ ವಿಕಾರಗಳು ಆ ರೀತಿ ಇದೆ. ಅದರಿಂದ ನಾನು ಏನೋ ಒಂದು ಯೋಚನೆ ಮಾಡಿ, ಇದು ಆಯಿಲ್ ಇಲ್ದೇ ಇರ್ತಕ್ಕಂಥ ಫುಡ್ ಅನ್ನ ನಮ್ಮ ಮೈಸೂರು ಇರ್ಬೋದು, ನಮ್ಮ ಕರ್ನಾಟಕ, ದೇಶ ವಿದೇಶಗಳಲ್ಲಿ ಜನರಿಗೆ ಒಳ್ಳೆ ಆರೋಗ್ಯದಾಯಕವಾದಂತ ಫುಡ್ ತರಬೇಕು ಅಂತಕ್ಕಂಥದ್ದೇ ನಂದೊಂದು ಮೂಲ ಉದ್ದೇಶ ಇದ್ದಿದ್ದು. ಇದಕ್ಕೆ ಆಯಿಲ್ ಅನ್ನ ಗ್ಲೂಟನ್ ಮುಕ್ತ ವಸ್ತು ಆಗಿರೋದ್ರಿಂದ ಇದು ನಮ್ಮ ಒಂದು ಮಲಬದ್ಧತೆ ನಿವಾರಣೆ ಇರ್ಬೋದು, ಕರುಳಿನ ಕ್ಯಾನ್ಸರ್ ಇರ್ಬೋದು, ಮತ್ತೆ ಮಕ್ಕಳೇ ಇರ್ಬೋದು, ಯಾರೇ ಇರ್ಬೋದು, ಅವ್ರದ್ದು ಒಂದು ಬಾಡಿಲಿ ಏನಿದೆ ಅದರಂತ ಕೆಲವೊಂದು ಕೊಲೆಸ್ಟ್ರಾಲ್ ಅಂಶಗಳ ಒಂದು ನಿವಾರಣೆ ಇರ್ಬೋದು, ಹೃದಯಾಘಾತ ಇರ್ಬೋದು, ಹೃದಯದಲ್ಲಿ ರಕ್ತ ಪರಿಚಲನೆ ಅಂಶಗಳಿರ್ಬೋದು. ಪ್ರತಿ ಒಂದು ವಿಧದಲ್ಲೂ ಕೂಡ ಇದು ತುಂಬಾ ಆರೋಗ್ಯದಾಯಕವಾದಂತ ಫುಡ್ ಅನ್ನ ನಮ್ಮ ಜನರಿಗೆ ಕೊಡ್ಬೇಕು ಅಂತಕ್ಕಂಥ ಒಂದು ಗುರಿ ಮತ್ತೆ ಹಠದಿಂದ ಈ ಫುಡ್ ಅನ್ನ ನಾನು ಮೈಸೂರು, ನಮ್ಮ ದೇಶ ವಿದೇಶಗಳಲ್ಲೂ ಕೂಡ ಇದು ಬೇಡಿಕೆ ಬರಬೇಕು, ಜನಗಳಿಗೆ ಇದ್ರ ಆರೋಗ್ಯದ ಮಾಹಿತಿ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತಕ್ಕಂಥ ಒಂದು ಗುರಿ ಇಟ್ಟು ಇದನ್ನ ತಂದಿದ್ದೀನಿ ಸರ್. ರೇಖಾ ಮೇಡಮ್, ನಿಮ್ಮಲ್ಲಿ ಏನೇನು ಪ್ರಾಡಕ್ಟ್ ಗಳೆಲ್ಲ ಸಿಗುತ್ತೆ? ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ಮತ್ತೆ ಜೋಳ 2 ಮಿಕ್ಸ್ ಆಗಿ ಬರ್ತಕ್ಕಂತ ಜೋಳದ ಜೋಡಿ ರೊಟ್ಟಿ, ಮತ್ತೆ ಇದರಲ್ಲಿ ಸಾಫ್ಟ್ ರೊಟ್ಟಿಗಳು. ಸೊ ಇದ್ರಲ್ಲೆಲ್ಲ ಸಾಫ್ಟ್ ರೊಟ್ಟಿನೂ ಸಿಗುತ್ತೆ, ಇದೆಲ್ಲ ಎರಡು ಕೂಡ ಇದೆ. ಬೇಳೆ ಹೋಳಿಗೆ, ಇದು ಕ್ಯಾರೆಟ್ ಮತ್ತೆ ಖರ್ಜೂರದ ಮಿಶ್ರಣದ ಜೋಡಿ ಹೋಳಿಗೆ, ಇದು ಸಕ್ಕರೆ ಹೋಳಿಗೆ, ಇದು ಖರ್ಜೂರದ ಹೋಳಿಗೆ, ಇದು ಕ್ಯಾರೆಟ್ ಹೋಳಿಗೆ. ಇದೆಲ್ಲ ಪುಡಿಗಳು ಮೇಡಮ್ ಸರ್. ಇದರಲ್ಲಿ ನಾನಾ ತರಹದ ಸುಮಾರು ತರಹದ ಪೌಡರ್ಗಳಿದೆ. ಇದು ಪುಟಾಣಿ ಚಟ್ನಿ ಪೌಡ್ರು, ಇದು ಕಡಲೆ